ಕಲಬುರಗಿಯ ಸಂಪಿಗೆ ನಗರದ ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿದಿನ ಸಾಯಂಕಾಲ 7 ಗಂಟೆ 30 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಪುರಾಣವನ್ನು ವೇದಮೂರ್ತಿ ವೀರೇಶ ಶಾಸ್ತ್ರಿಗಳು ಮಲಕೂಡ ಇವರಿಂದ ಸಾಗಿ ಬರುತ್ತಿದ್ದು, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಬಾಬುರಾವ್ ಕೋಬಾಳ್ ಸಂಗೀತ ಸೇವೆ ಸಲ್ಲಿಸುತ್ತಿದ್ದು, ಅಭಿಷೇಕ್ ವಿಶ್ವಕರ್ಮ ತಬಲಾ ಸಾಥ್ ನೀಡುತ್ತಿದ್ದಾರೆ. ಪ್ರತಿದಿನ ದಾಸೋಹ ವ್ಯವಸ್ಥೆ ಇರುತ್ತದೆ. ಸಂಪಿಗೆ ನಗರದ ಬಡಾವಣೆಯ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪುರಾಣ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಶ್ರೀ ಈಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಪರಿವರ್ತನೆಯ ನಿಯಮವನ್ನ ಮಾಡಕ್ಕೆ ಪ್ರಾರಂಭ ಆಯಿತು. ನಿಮಗೆ ನೆನಪಿರ್ಲಿ, ಇನ್ನೂ ಮಲ್ಲಮ್ಮನ ತೊಟ್ಟಿನ ನಾಮಕರಣ ಆಗಿಲ್ಲ. ಹುಟ್ಟಿ ಕೇವಲ ಕೆಲವು ದಿನಗಳೊಳಗೆ ಆ ಮಲ್ಲಮ್ಮ ಎಂಥ ಲೀಲೆ ಮಾಡಿದ್ರು ಅಂದ್ರೆ, ಯಾರೋ ಒಬ್ಬ ಕಣ್ಣಿಲ್ಲಾದ ಹೆಣ್ಮಗಳು ಗೌರಮ್ಮ ತಾಯಿ ಮಲ್ಲಯ್ಯನ ಭಕ್ತಿಯನ್ನ ಮಾಡ್ತಾ 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 ಸಂಸಾರದ ಜೀವನವನ್ನ ಬಹಳ ಆನಂದವಾಗಿ, ಯಾವುದೇ ಕುಂದು ಕೊರತೆಗಳನ್ನಿಲ್ಲದೆ, ಯಾರ ನಿಂದನೆಯ ಮಾತುಗಳಿಲ್ಲದೆ, ಎಲ್ಲರಿಗೂ ಸಹಿತ ಬೆಲ್ಲದ ಅಚ್ಚಿನಂತಿದ್ದು ಎಲ್ಲರ ಪ್ರೀತಿಯನ್ನ ಗೆದ್ದಿರ್ತಕ್ಕಂಥ ಸತಿಪತಿಗಳು. ಅದಕ್ಕ ಅಥಣಿ ಶಿವಯುಗಳು ಹೇಳದಲ್ಲ, ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ಹೊಸ್ತಿಲಿಗೆ ಹೂವು ಹಾಕೋಣ. ನಮ್ಮ ಹೊಸ್ತಿಲಿಗೆ ಬಹುತೇಕ ಮನೆ ಬಾಗಿಲಿಗೆ ಅವ್ರು ಮುಳಿತಾರಂದ್ರ ಅವ್ರ ಕೊಳ್ಳಾಗ ಹಾರ ಹಾಕೋಣ ಅಂತಕ್ಕಂಥ ಭಾವ. ನಮಗ ಅಪಮಾನ ಮಾಡ್ಯಾರಪ್ಪ ಅಂತಂದ್ರ ನಾವು ಸಹಿತ ಅಪಮಾನವನ್ನ ಮಾಡಿ ದ್ವೇಷದಿಂದ ಅವರನ್ನ ಗೆಲ್ಲಬೇಕು ಅಂತಕ್ಕಂಥ ಭಾವ ಈ ವೇಮನ ನಾಗರಿಕಿ ಮತ್ತು ಗೌರಮ್ಮ ತಾಯಿಯಲ್ಲಿ ಇದ್ದಿದ್ದಿಲ್ಲ. ಇವರಲ್ಲಿ ಎಂಥ ಭಾವ ಇತ್ತು ಅಂತ ಕೇಳಿದ್ರ, ಅಥಣಿ ಶಿವಯೋಗಿಗಳ ಮುಂದೆ ಹೇಳದಂಗ ದ್ವೇಷದಿಂದ ಒಬ್ಬನನ್ನ ಹೋರಾಡಿ ಜಯಿಸೋದಕ್ಕಿಂತ ಸೋತು ಪ್ರೀತಿಯಿಂದ ಜಗವ ಗೆಲ್ಲೋಣ ಅಂತಕ್ಕಂಥ ವಾಕ್ಯದ ಧ್ಯೇಯ ಈ ಸತಿಪತಿಗಳಲ್ಲಿ ಇತ್ತು. ಅದಕ್ಕೇನೆ ಈ ಸತಿಪತಿಗಳ ಭಾವ ಶುದ್ಧ ಇದ್ದ ಕಾಲಕ್ಕೆ ಅನುಭಾವಿಗಳು ಹೇಳುವಂಗ ಭಾವ ಸುದ್ದಿತ್ತು ಅಂದ್ರೆ ಭಾಗ್ಯಕ್ಕೇನು ಕೊರತೆ ಇಲ್ಲ ಎಂಬಂತೆ. ಬಾಜು ಮನೆಯಾಗ ಏನೇ ಇತ್ತಂತಂದ್ರೆ ನೆರೆಮನೆ ಹೆಣ್ಮಕ್ಳು ಎಲ್ಲರೂ ಹೋಗಿ ಮಾಡ್ತಿದ್ರು. ಈಗ ತಡೆಯವ್ವ ಕೂಸ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು, ಅವಕ್ಕೆ ಕಳಿಸಿ ಬರ್ತೀನಿ. ಅವು ಹೋಗ್ಯವ ಅನ್ನಟ್ಟಿಗೆ ಮತ್ತೆ ಇವರು ಬ್ಯಾಗ್ ಹಾಕೊಂಡಿದ್ರು, ಯಾರು ಯಜಮಾನ. ಅವಕ್ಕೆ ಕಳಿಸಿ ಬರ್ಬೇಕ ಮಟ್ಟಿಗೆ ಇಲ್ಲೆಲ್ಲ ಮುಗಿದಿರ್ತದೆ, ತೊಟ್ಲ ಮುಗಿದಿರ್ತದೆ, ಬಟ್ಲ ಮುಗಿದಿರ್ತದೆ, ಊಟಕ್ಕೆ ಹೋಗ್ಬೇಕು ನಾವು. ಈ ಹಿಂಗ ಪದ್ಧತಿ. ಆದ್ರೆ ಆಗಿನ ಹೆಣ್ಮಕ್ಳು ಹೇಳ್ತೀನಿ ನಿಮಗ, ಓಣ್ಯಾಗ ತೊಟ್ಟಿಲ ಕಾರ್ಯಕ್ರಮ ಆದಂದ್ರೆ ನೆರೆಮನೆಯ ಎಲ್ಲ ಹೆಣ್ಮಕ್ಕಳು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಯಾವ ಗೌರಮ್ಮ ತಾಯಿಯ ಮಗಳ ತೊಟ್ಟಿಲ ಕಾರ್ಯಕ್ರಮಕ್ಕ ಒಂದು ದಿವಸ ಮೊದಲೇನೆ ಏನು ತಯಾರಿ ಇರ್ತದ, ಮನೆ ಸ್ವಚ್ಛಗೊಳಿಸೋದು, ಮನೆ ತುಂಬ ತೋರಣಗಳನ್ನ ಕಟ್ಟೋದು. ಈಗ ನಾವು ಕಟ್ತೀವಲ್ಲ ಮನ್ಯಾಗ ಮಾವಿನ ತೊಳಲು ಹೂವು ಅಂತದ್ದು ಇಂಥದ್ದು, ಹಂಗ ಮನೆ ತುಂಬ ತೋರಣಗಳನ್ನ ಕಟ್ಟೋದು. ತೊಟ್ಟಿಲಕ್ಕ
ಹೂವಿನ ಮಾಲೆಗಳನ್ನು ಕಟ್ಟೋದು, ಇಂಥೆಲ್ಲ ವೈಭವದಿಂದ ಇಡೀ ಓಣಿ ಒಳಗಿನ ಎಲ್ಲ ತಾಯಿ ಒಳಗ ಸೇರಿಕೊಂಡು ನಗನಗತ ಬೆಳತನಕ ಏನಪ್ಪಾ ಅಂತಕ್ಕಿದ್ರ ಹಾಡಿ ಹರಸುತ್ತ ಆ ತೊಟ್ಟಿಲದ ಎಲ್ಲ ಪರಿಪೂರ್ಣ ತಯಾರಿಗಳನ್ನ ಮಾಡ್ಕೋಂತ ಬಂದ್ರು. ಬೆಳಗಿನ ಜಾವದವರೆಗೆ ಬೇಕಾದ ಎಲ್ಲ ಮುಷ್ಟಾನ್ನ ಭೋಜನವನ್ನ ಸಿದ್ಧಗೊಳಿಸಿದ್ರು. ಎಲ್ಲ ಹೆಣ್ಣು ಮಕ್ಕಳು ಬೆಳಗಿನ ಜಾವ ಆಯ್ತು, ಎಲ್ಲ ಕೆಲಸ ಮುಗಿದಾದ, ಇನ್ನೇನು ಸ್ವಾಮಿಗಳು ಗುರುಗಳು ಬರಬೇಕು, ಅವರ ಅಮೃತ ಹಸ್ತದಿಂದ ತೊಟ್ಟಿಲ ಕಾರ್ಯಕ್ರಮವನ್ನು ನೀಗಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾಗ ಅವಾಗ ಆ ಮಲ್ಲಮ್ಮ, ಆ ಗೌರಮ್ಮ ತಾಯಿ ಗಂಡನಾಗಿರ್ತಕ್ಕಂಥ ವೇಮನ ನಾಗರಡಿಗಂತಾಳ, ಏನ್ರಿ ಗುರುಗಳನ್ನ ಕರ್ಕೊಂಡು ಬರಬೇಕ, ಗುರುಗಳನ್ನ ತೊಟ್ಟಿಲ ಕಾರ್ಯಕ್ರಮಕ್ಕ ತಾವು ಹೋಗಿ ಭಿನ್ನವನ್ನ ಕೊಟ್ಟು ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಯಾವ ವೇಮ ನಾಗರೆಡ್ಡಿ ಗುರುವಿನ ಸನ್ನಿಧಾನಕ್ಕೆ ಬಂದು ಗುರುವಿನನ್ನ ಭಿನ್ನಯಿಸ್ತಾನೆಪ್ಪ. ಹಿಂಗ ಮಗಳ ತೊಟ್ಟಿಲ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ನೆರವೇರಬೇಕಾಗ್ಯಾದ. ಹಾಗಾಗಿ ತಾವು ನಮ್ಮ ಮನೆಗೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನ ಯಾವ ಜಂಗಮ ಮೂರ್ತಿಯನ್ನ ಅಂದ್ರೆ ಊರಾಗಿದ್ದ ಸ್ವಾಮಿಗಳಲ್ಲಿ ಕರ್ಕೊಂಡು ಬರ್ತಾರ. ಈಗಿಲ್ಲ, ಗುರುಗಳೇ ಎಲ್ಲಿರಿ, ಹೀಗೆ ತೊಟ್ಟಿಲ ಕಾರ್ಯಕ್ರಮದ ಬರ್ರಿ ಏನ್ರಿ, ತೊಟ್ಟಿಲ ಕಾರ್ಯಕ್ರಮದ ಬರ್ರಿ, ಎಲ್ಲ ಇದ್ರಾಗ ನಿಂತ ಫೋನ್ಯಾಗೆ ಗುರುಗಳೇ ಎಲ್ಲಿರಿ ಬರ್ರಿ, ಆಯ್ತ್ರಿ. ಆದ್ರೆ ಅವಾಗ ಹಂಗಿದ್ದಿಲ್ಲ, ಮೊದಲೇ ಹೋಗ್ಬೇಕು, ಗುರುಗಳಿಗೆ ಭಿನ್ನ ಕೊಟ್ಟು ಇಂಥ ದಿವಸ ಇಂಥ ಟೈಮಿಗೆ ಮನೆಗೆ ತೊಟ್ಟಿಲ ಕಾರ್ಯಕ್ರಮ ಆದರೆ ತಾವು ಬರಬೇಕ್ರಿ ಅಂತ ತಿಳ್ಕೊಂಡು ತೆಂಗಿನಕಾಯಿ ಎಲೆ, ಅಡಿಕೆ ತೆಂಗಿನಕಾಯಿ ಕೊಟ್ಟು ಭಿನ್ನ ಅಂತ ಕೊಡ್ತಿದ್ರು. ಇವೆಲ್ಲ ಪರಂಪರೆಗಳೇನಾಗ್ಯಾವ, ಪದ್ಧತಿಗಳು ಮರೆಮಾಚಿ ಹೋಗ್ಯಾವ, ಎಲ್ಲವೂ ಸಹಿತ ಮರೆಮಾಚಿ ಹೋಗ್ಯಾವ. ಏನು ಕೊಡೋದ ಎಲ್ಲವೂ ಸಹಿತನಪ್ಪರೆ ಎಲ್ಲ ಮೊಬೈಲ್ ವಾಟ್ಸಪ್ನಾಗ ಆಗ್ಯಾವ ಏನ್ರಿ, ಎಲ್ಲರೂ ವಾಟ್ಸಪ್ನಾಗ ಆಗ್ಯಾದ. ಏನಂತ, ನಿಮ್ಮ ಪ್ರೀತಿಯ ಆಗಮನವೇ ನಮಗ ಉಡುಗೊರೆ ಇದ್ದಂಗ, ಹಾಗಾಗಿ ಕುಟುಂಬ ಸಮೇತವಾಗಿ ಬರ್ರಿ ಅಂತ ತಿಳ್ಕೊಂಡು ಈಗ ನಾವು ಲಗ್ನ ಪತ್ರದ ಹಾಕ್ಸಕತ್ತೀವಿ. ಆದ್ರ ಕಾರಣಾಂತರಗಳ ಸಮಯ ಇದೇ ಸಂದರ್ಭದಲ್ಲಿ ಬಾಬುರಾವ್ ಕೋಬಾಳ್ ಅವರು ತೊಟ್ಟಿಲ ಹಾಡು ಹಾಡಿದರು. ಈಶ್ವರ ಮಂದಿರ ದೇವಾಲಯ ಸಂಪೇನಗರ ದಿನಾಲು ಪುರಾಣ ಪ್ರಾರಂಭ ಆಗಿದೆ. ಎಲ್ಲ ಭಕ್ತರು ಬರ್ತಿದ್ದಾರೆ. ಈ ತೊಟ್ಟಿಲ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಶಾಸ್ತ್ರಿಗಳು, ವೀರೇಶ್ ಶಾಸ್ತ್ರಿಗಳು ಮಲಕೂಡ ಪುರಾಣ ಹೇಳ್ತಾರೆ ಮತ್ತು ಬಾಬುರಾವ್ ಕೋಬಾಳ್ ಅವರು ಹಾರ್ಮೋನಿಯಂ ಗಾಯಗಳಿದ್ದಾರೆ ಮತ್ತು ಅಭಿಷೇಕ್
ಸುತಾರವರು ತಬಲಾ ವಾದಕರಿದ್ದಾರೆ. ಇದು ಚೆನ್ನಾಗಿ ನಡೀತಾ ಇದೆ. ಸಂತೆನವರ ಭಕ್ತರೆಲ್ಲರೂ ಆಗಮಿಸಿ ಈ ತೊಟ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಭಾಳ ಒಳ್ಳೆಯದು. ನಾವು ಚಂದ್ರಶೇಖರ್ ಮಡಿವಾಳ ಗುಲ್ಬರ್ಗ ಅಂತ PNT ಕಾಲನಿ ಕಲಬುರಗಿ. ಇದು ಪುರಾಣ ಹೇಮರೆಡ್ಡಿ ಮಲ್ಲಮ್ಮ ಅಂತ ಭಾಳ ಭಕ್ತಿಯುಳ್ಳ ಜನರು ಕೇಳ್ತಾ ಇದ್ದಾರೆ. ಏನು ಚಾಲಾಗಿ 1 ದಿವಸ ಆಯಿತು ಇವತ್ತಿಗೆ. ಇದು ಪೂರ್ತಿ 31 ತಾರೀಕು 1 ತಿಂಗಳ ದಿನ ಸತತವಾಗಿ ನಡೀತಾ ಇದೆ. ದಿನಾಲು ದಾಸೋಹ ಎಲ್ಲ ಭಕ್ತರು ಬರ್ತಾ ಇದ್ದಾರೆ. ದಾಸೋಹ ನಡೀತಾ ಇದೆ. ನಮ್ಮ ಶಾಸ್ತ್ರಿಗಳು ಭಾಳ ಒಳ್ಳೆ ಚೆನ್ನಾಗಿ ಪುರಾಣ ಹೇಳ್ತಾರೆ. ಅದಕ್ಕೆ ಭಾಳ ಧನ್ಯವಾದಗಳು. ನಾನು ಚಂದ್ರಶೇಖರ್ ಮಗ PNT ಕಾಲನಿ ಗುಲ್ಬರ್ಗ.